ಕಾಣಿಸ್ತಿಲ್ವಲ್ಲ, ಅವ್ನು ಎಲ್ಲಿ ಹೋದ? ಒಂದು ಡಿಸಿಪ್ಲಿನ್ಡ್ ಕಿಡ್, ನಾನು ಅಷ್ಟೇ ಸ್ಪಾಯಿಲ್ಡ್. ಏನ್ ಮಾಡಿದ್ರು ಪಾಸ್ ಆಗ್ತಾ ಇಲ್ಲ. 3 ಅಟೆಂಪ್ಟ್ ಮಾಡಿದೆ, ಪಾಸ್ ಆಗ್ಲಿಲ್ಲ. ನನ್ನ ತಂದೆಗೆ ನನ್ನನ್ನ ಲಾಯರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಜರ್ನಲಿಸಂ ಅಲ್ಲಿ BA ಮಾಡಿದೀನಿ. ನಾನು ಸ್ವಲ್ಪ ಸ್ವಾಭಿಮಾನಿ, ಕಾಲೇಜಿಂದಾನೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಜಿಮ್ ಅಲ್ಲಿ ಕ್ಲೈಂಟ್ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. 6,000 rupees. ಒಂದೇ ಮನಸ್ಥಿತಿಯವ್ರು ಇಬ್ರು ಮದುವೆ ಆಗಕ್ಕಾಗಲ್ಲ. ಬಿಕಾಸ್ ನನಗೆ ಅವ್ರನ್ನ ಕಳ್ಕೊಳಕ್ ಇಷ್ಟ ಇಲ್ಲ, ಅವ್ರಿಗೆ ನನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಮದುವೆ ಆಗುತ್ತೆ, ಮದುವೆ ಆಗಿ 1-2 ವರ್ಷಕ್ಕೆ ಡಿವೋರ್ಸ್ ಆಗುತ್ತೆ. ನನ್ನ ಜೀವನದಲ್ಲಿ ಈ ಪರಿಸ್ಥಿತಿ ಯಾವತ್ತೂ ನನಗೆ ಬರಬಾರ್ದು. ನಿಮ್ಮ ಈ ನಗುವಿನ ಹಿಂದಿನ ಸೀಕ್ರೆಟ್ ಏನು ಅಂತ ನಂಗೆ ಅರ್ಥ. ಜೀವನದ ಅನುಭವ ಸೀಕ್ರೆಟು ಅಂದರೆ, ನೀವೇನೇ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಸುಖಗಳು ಬರುತ್ತೆ. ಒಂದು ಗ್ರಾಫ್ ಇದ್ದಂಗೆ ಜೀವನ. ತುಂಬ ವಯಸ್ಸಾದವಳೇನಲ್ಲ, ಆದರೂ ಈ ವಯಸ್ಸಿಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಅಂದ್ಕೊಂಡಿರೋದು, ನನಗೆ ಗೊತ್ತಾಗಿರೋದು, ನಗು ಒಂದೇ ಶಾಶ್ವತ. ಅದಕ್ಕೆ ನಗ್ತಾ ಇರ್ತೀನಿ. ಯಾವ ಊರು? ಮೂಲತಃ ಕುಂದಾಪುರದವಳು. ಅಜ್ಜನ ಮನೆ ಇರೋದು ಕುಂದಾಪುರದಲ್ಲಿ. ಉಡುಪಿ ನಮ್ಮ ಊರು. ನನ್ನ ಸರ್ನೇಮ್ ಬಂದು ಅಮೃತ ಮಟ್ಟಿ ರಾಮಮೂರ್ತಿ ಅಂತ. ಮಟ್ಟಿ ಅನ್ನೋದು ಒಂದು ಉಡುಪಿಯಲ್ಲಿ ಒಂದು ಊರು. ಈ ಮಟ್ಟಿ ಗುಳ್ಳ ಕೇಳಿದ್ದೀರಾ ನೀವು? ವಾದಿರಾಜಗುಳ್ಳ ಅಂತಾರೆ ಅದನ್ನು. ಬದನೆಕಾಯಿ ಥರ ಇರುತ್ತೆ ಅದು ನೋಡೋದಕ್ಕೆ. ಸೊ ಅದೇ ಊರಲ್ಲೇ ಬೆಳೆಯೋದು. ಪೇಟೆಂಟ್ ಆಗಿರೋವಂಥ ವೆಜಿಟೇಬಲ್ ಅದು. ಸೊ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ ಇದ್ದರೆ ಅದು ಒರಿಜಿನಲ್ ಮಟ್ಟಿ ಗುಳ್ಳ ಅಂತ. ಈ ಜಾಗ್ರಫಿಕಲ್ ಐಡೆಂಟಿಫಿಕೇಶನ್ GI ಟ್ಯಾಗ್ ಆಗ್ತಿರಲ್ಲ, ಆ ಥರನೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ಆ ಊರಿಂದ ಬಂದು, ಆ ಊರಿನವಳು ನಾನು. ಅಜ್ಜ ಇದ್ದಿದ್ದೆಲ್ಲ, ಸೆಟ್ಲ್ ಆಗಿದ್ದೆಲ್ಲ ಕುಂದಾಪುರದಲ್ಲಿ. ನನ್ನ ಅಜ್ಜ ಬಂದು ಫೇಮಸ್ ಕ್ರಿಮಿನಲ್ ಲಾಯರ್. ನಮ್ಮ ಅಜ್ಜನ್ನ ನೋಡಿದ್ರೆ, ಅಪ್ಪನ ನೋಡಿದ್ರೆ ಹೆದರ್ಕೊಳ್ಳೋರಂತೆ ಸಿಕ್ಕಾಪಟ್ಟೆ. ನಾನು ನೋಡಲಿಲ್ಲ, ಅನ್ಫಾರ್ಚುನೇಟ್ಲಿ ನಂಗೆ ಆಪರ್ಚುನಿಟಿ ಸಿಗಲಿಲ್ಲ, ಹೆದರ್ಕೊಳ್ಳೋ ಅವಕಾಶನೇ ಇಲ್ಲ. ಓಹೋ. ಸೊ ನನ್ನ ತಂದೆಗೆ ನನ್ನನ್ನು ಲಾಯರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸಿಕ್ಕಾಪಟ್ಟೆ ಮಾತಾಡ್ತೀನಲ್ಲ, ವಾದ ಮಾಡ್ತೀನಲ್ಲ, ಅದಕ್ಕೆ ನೀನು ಲಾಯರ್ ಆಗು ತುಂಬ ಆಸೆ ಪಟ್ಟಿದ್ರು. ಆ್ಯಕ್ಚುಲಿ ತುಂಬ ಆಸೆ ಪಟ್ಟಿದ್ರು. ಬಟ್ ನನ್ನ ಲೈನ್ ಆಫ್ ಇಂಟ್ರೆಸ್ಟ್ ಬೇರೆ ಇತ್ತು. ಸೊ ಹಾಗಾಗಿ ನಾನು ಲೈನ್ ಹಿಡಿಲಿಲ್ಲ. ಸೊ ಅಜ್ಜ ಕ್ರಿಮಿನಲ್ ಲಾಯರ್, ಅಮ್ಮನಪ್ಪ ಬಂದರೆ ವೆರಿ ಫೇಮಸ್ ಟೀಚರ್, ನಾಗಪ್ಪ ಐತಾಳ್ರು ಅಂತ ಅವ್ರ ಹೆಸರು. ಐತಾಳ್ರು ಅವರು. ಸೊ ನಾಗಪ್ಪ ಅಂತ ಅವ್ರ ಹೆಸರು. ಅವರು ನ್ಯಾಷನಲ್ ಅವಾರ್ಡಿ, ಇಂದಿರಾ ಗಾಂಧಿ ಅವ್ರ ಹತ್ರ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ. ಯಾವ ಕ್ಷೇತ್ರ? ಪ್ರಿನ್ಸಿಪಲ್, ಬೆಸ್ಟ್ ಪ್ರಿನ್ಸಿಪಲ್ ಅಂತ. ಎಜುಕೇಷನಿಸ್ಟು. ಹಾಂ, ಎಜುಕೇಷನ್. ಸೊ ಎಲ್ಲ ವೆಲ್ ಕ್ವಾಲಿಫೈಡ್ ಫ್ಯಾಮಿಲಿ. ಹಂಗೆ ನೋಡೋಕೆ ಹೋದರೆ ನಾನೇ ತುಂಬ ಕಮ್ಮಿ ಓದಿರೋದು. ನಾನು ಐ ಆಮ್ ಅ BA ಜರ್ನಲಿಸಮಲ್ಲಿ BA ಮಾಡಿದ್ದೀನಿ. ಸೊ ಕುಂದಾಪುರದವಳು. ಮನೇಲಿ ಭಾಷೆ ಮಾತಾಡೋದು ತುಳು. ಸೊ ಗೀದು ಎಲ್ಲ ಬೆಂಗಳೂರಲ್ಲೇ. ಹುಟ್ಟಿದ ಮಾತ್ರ ಕುಂದಾಪುರದಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಯಾಕೆಂದರೆ ಅಪ್ಪ ಆಲ್ರೆಡಿ ಅವರು ತುಂಬ ಬೇಗ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿಬಿಟ್ಟಿದ್ರು. ಸೊ ನನ್ನ ತಂದೆ ಬಿಸ್ನೆಸ್ ಮ್ಯಾನ್. ಈಗ ನಾವೇ ಫೋರ್ಸ್ ಮಾಡಿ ರಿಟೈರ್ಮೆಂಟ್ ಕೊಟ್ಟಿದ್ದೀವಿ ಅವ್ರಿಗೆ. ಸಾಕು. ಅವ್ರದ್ದು ಗ್ರನೈಟ್ ಫ್ಯಾಕ್ಟ್ರಿ ಇತ್ತು. ಸೊ ಹಾಗಾಗಿ ಈಗಲೂ ನಡ್ಸ್ಕೊಂಡು ಹೋಗ್ತಾರೆ. ಬಟ್ ನಾವು ಬಿಡೋದಿಲ್ಲ, ಸಾಕು ರೆಸ್ಟ್ ತಗೊಳ್ಳಿ, ಮೊಮ್ಮಕ್ಕಳನ್ನ ನೋಡ್ಕೊಂಡಿರೋ ಟೈಮ್ ಇದು. ಬಟ್ ಅವರು ಜೀವ ತಡೆಯಲ್ಲ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ. ಸೊ ಏನೋ ಒಂದು ಮಾಡ್ತಾ ಇರ್ತಾರೆ. ತಾಯಿ ಬಂದು ಆಂಟ್ರಪ್ರಿನರ್, ಅವರು ಉದ್ಯಮಿ. ಸಣ್ಣ ಮಟ್ಟದ ಒಂದು ಹೋಮ್ ಪ್ರಾಡಕ್ಟ್ಸ್ ಎಲ್ಲ ಮಾಡಿ ಒಂದು 20 ವರ್ಷದಿಂದ. ಉಪ್ಪಿನಕಾಯಿಗಳು ಮೋಸ್ಟ್ಲಿ ಅದು USA ಅಮೇರಿಕಾಗೆ ಜಾಸ್ತಿ ಹೋಗೋದು. ಬಿಕಾಸ್ ನಮ್ಮ ಊರಿಂದೊಂದು, ನೀವು ಹೋಗಬೇಕಾದ್ರೆ ಕೊಡ್ತೀನಿ ನಾನು ಅದನ್ನು, ನೀವು ತೊಗೊಂಡು ಹೋಗಿ ಟೇಸ್ಟ್ ಮಾಡಿಬಿಟ್ಟು ನಂಗೆ ವಾಪಸ್ ಫೋನ್ ಮಾಡ್ತೀರಾ. ಸೊ ನಮ್ಮ ಊರಿಂದು ಒಂದು ಸ್ಪೆಷಾಲಿಟಿ ಅದು, ಒಂದು ಸ್ಪೆಷಲ್ ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಂತ. ಹೆಚ್ಚು ಕಡಿಮೆ 2 ವರ್ಷದವರೆಗೂ ಇಡ್ಬೋದು ನೀವು. ಬಟ್ ಅಷ್ಟು ವರ್ಷ ಬರಲ್ಲ ಅದು, ಬಿಕಾಸ್ ಅಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ. 1-2 ತಿಂಗಳಲ್ಲೇ ಖಾಲಿ ಆಗ್ಬಿಡ್ತದೆ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಹಾಂ. ಸೊ ಅದಕ್ಕೆ ಒಂದು ಚೂರು ನೀರು ಬಳಸದೆ ಮಾಡಬೇಕು. ಏನೂ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಅದಕ್ಕೆ ಪ್ರಿಸರ್ವೇಟಿವ್ ಅಂತಂದ್ರೆ ಉಪ್ಪು, ಹುಳಿ. ಸೊ ಇದೆರಡೇ ಅದಕ್ಕೆ ಪ್ರಿಸರ್ವೇಟಿವ್ ಆಗಿ ಯೂಸ್ ಆಗುತ್ತೆ. ನೀರು ಬೀಳಬಾರ್ದಷ್ಟೇ, ಚೆನ್ನಾಗಿರುತ್ತೆ ಹಾಗೆ. ಸೊ ಸ್ಕೂಲಿಂಗ್ ಎಲ್ಲ ಇಲ್ಲೇ ಮಾಡಿರೋದು, ಕಾಲೇಜು ಇಲ್ಲೇ. ಸಣ್ಣ ಹುಡುಗಿದಲ್ಲಿ ಬಂದಿರೋ ಬೆಂಗಳೂರಿಗೆ ಹುಟ್ಟಿದ್ದೇ ಇಲ್ಲ? ನಾವು ಹುಟ್ಟಿದ್ದು ಕುಂದಾಪುರದಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಅಮ್ಮನ ಡೆಲಿವರಿ ಆಗಿದ್ದು ಮಾತ್ರ ಕುಂದಾಪುರದಲ್ಲಿ. ಮತ್ತು ಅಮ್ಮ 3 ತಿಂಗಳಿಗೆ ನನ್ನನ್ನು ಕರ್ಕೊಂಡು ಬಂದರು. ಸೊ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಬಾಲ್ಯ ಹೇಗಿತ್ತು? ಬಾಲ್ಯ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ತರಲೆ ನಾನು, ತಂಟೆ. ಸೊ ನಮ್ಮ ಅಪ್ಪ ಅಮ್ಮಂಗೆ, ನಮ್ಮ ಅಕ್ಕ ನಾನು ನಮ್ಮ ಅಕ್ಕ, ಅಪ್ಪ ಅಮ್ಮಂಗೆ 2 ಮಕ್ಕಳು, ನಾನು ನಮ್ಮ ಅಕ್ಕ, ಮೊದಲನೇ ಅಕ್ಕ.
ಸೊ ಅವಳು ಎಷ್ಟು ಸೈಲೆಂಟು, ಎಷ್ಟು ಫೋಕಸ್ಡು, ಎಷ್ಟು ಒಂದು ಡಿಸಿಪ್ಲಿನ್ಡ್ ಕಿಡ್ಡು. ನಾನು ಅಷ್ಟೇ ಸ್ಪಾಯಿಲ್ಟ್. ಅಂದರೆ ಸಿಕ್ಕಾಬಟ್ಟೆ ತರಲೆ ಮಾಡ್ತಿದ್ದೆ, ಹೇಳಿದ ಮಾತು ಒಂದು ಕೇಳ್ತಾ ಇರಲಿಲ್ಲ. ಸೊ ಕಂಪ್ಲೀಟ್ ಉಲ್ಟಾ ಮಾಡ್ತಾ ಇದ್ದೆ. ಸೊ ಅಷ್ಟು ತರಲೆ ನಾನು ಅವ್ರಿಗೆ ನನ್ನನ್ನು ಹ್ಯಾಂಡ್ಲ್. ಇವಾಗ ನನ್ನ ಮಗಳನ್ನ ನಾನು ನೋಡಿದಾಗ ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ, ಅಮ್ಮ ಧೃತಿನೇ ಪರವಾಗಿಲ್ಲ ಅಲ್ವಾ ಅಂತ ಹೇಳ್ತಿರ್ತೀನಿ. ಬಟ್ ತರಲೆಯಲ್ಲಿ ಅವಳು ಜೋರು. ಆದರೆ ಹಠ ಮಾಡಿದ್ರೆ ನಾನು ತುಂಬ ಜಾಸ್ತಿ ಹಠ ಮಾಡ್ತಿದ್ದೆ. ನನಗೆ ನೆನಪಿರೋ ಹಾಗೆ, ನನಗೆ ನೆನಪಿದೆ ಅಷ್ಟು ಹಠ ಮಾಡ್ತಿದ್ದೆ ನಾನು. ಬೆಳಿಗ್ಗೆ ಅಳಕ್ಕೆ ಶುರು ಮಾಡಿದ್ರೆ ಸಂಜೆ ಆದರೂ ನಿಲ್ಲಿಸ್ತಾ ಇರಲಿಲ್ಲ. ನಮ್ಮ ಅಮ್ಮಂಗೆ ಹೆಂಗಿರ್ಬೋದು ಹೇಳಿ, ಅಷ್ಟು ಹಠ ನನಗೆ. ಜೀವನದಲ್ಲೂ ಅಷ್ಟೇ ಹಠ ಇದೆ ಬಿಡಿ, ಅದು ಬೇರೆ ವಿಷಯ. ಸಿಂಗಲ್ ಫ್ಲವರ್ ಆಗಿ ಬಾ ಅಂತಂದ್ರೆ ಮಾಲೆನೇ ಕರ್ಕೊಂಡು ಬರ್ತಿದ್ಯಾ. ಆ ಹಠನೇ ಬಹುಶಃ ಒಂದು ಇಲ್ಲಿವರೆಗೂ ನನ್ನಲ್ಲಿ ಇರೋದು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು, ಈ ಥರ ಹೆಲ್ಪ್ ಆಗಿದೆ. ಅದು ಚಾನಲೈಸ್ ಆಗಿರ್ಲಿಲ್ಲ ಅವಾಗ ಆ ಹಠ. ಸರಿಯಾದ ದಾರಿಲಿ ಹೋಗ್ತಿರ್ಲಿಲ್ಲ. ಬೇಡದಿರೋದಕ್ಕೆಲ್ಲ ಹಠ ಮಾಡ್ತಾ ಇದ್ದೆ. ಸೊ ಹಾಗೆ ಹಠಮಾರಿ ನಾನು, ಅದಂತೂ ಹೌದು. ಅದು ಮದುವೆ ಆದ್ಮೇಲೂ ಗೊತ್ತು, ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು ಅದು ಹಠಮಾರಿ ಅಂತ. ಏನಾದರೂ ಅಂದ್ಕೊಂಡ್ರೆ ಅದಾಗಲೇಬೇಕು ಅಷ್ಟೇ. ಆ ಥರದ ಪರ್ಸ್ನಾಲಿಟಿ ನಂದು. ಸೊ ಬಾಲ್ಯ ತುಂಬ ಚೆನ್ನಾಗಿತ್ತು ನನಗೆ. ಈಗಿಂದು ಜನ್ರೇಷನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ಔಟ್ಡೋರ್ ಗೇಮ್ಸೇ ಇಲ್ಲ. ನಾವು ಆದಷ್ಟು ಧೃತಿನ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಅವಳಿಗೆ ಆದಷ್ಟು ನಮಗೇನು ಬಾಲ್ಯ ಸಿಕ್ಕಿತ್ತು ಅದೇ ಸಿಗಬೇಕು ಅಂತ ಆಸೆ ಪಡ್ತೀವಿ. ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್, ಸ್ಕ್ರೀನಿಂದ ಸ್ವಲ್ಪ ದೂರ ಇಡ್ತೀವಿ. ಅವಳಿಗೆ ದಿನಕ್ಕೆ ಒಂದು ಹೆಚ್ಚು ಅಂದರೆ ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ಅವಳಿಗೆ ಸ್ಕ್ರೀನ್ ಟೈಮ್ ಅಂತ ಕೊಡೋದು ಅಷ್ಟೇ ನಾವು. ಅಂದರೆ ಮೊಬೈಲ್ ಕೊಡೋದೇ ಇಲ್ಲ. ಅವಳಿಗೆ ಏನೇ ಇದ್ರೂ ಐ ಮೇಡ್ ಶೋರ್ ಬರೀ ಟಿ ವಿ ನೋಡಬಹುದು. ಅದು ಟಿ ವಿ ನೋಡೋದು ಕೆಟ್ಟದ್ದು ಅಂತ ಹೇಳಿಬಿಟ್ಟು ಅವಳಿಗೆ ಟಿ ವಿ ತೋರಿಸೋದು ನಾನು. ಸೊ ಬೇಡ, ಅವಳಿಗೆ ಆ ಅಡಿಕ್ಷನ್ ಬೇಡ ಅಂತ. ಅವ್ರ ತಂದೆ ಹೈದ್ರಾಬಾದಿಗೆ ಹೋಗ್ತಾರೆ ಶೂಟಿಂಗ್ಗೆ. ಅವ್ರ ಅಪ್ಪ ಇದ್ರು ಅಂತೂ ಏನೂ ಬೇಡ ಅವಳಿಗೆ, ಟಿ ವಿನೂ ಬೇಡ, ಏನೂ ಬೇಡ, ಅಷ್ಟು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಅವರು. ಸೊ ಹಾಗಾಗಿ ಆದಷ್ಟು ನಾವು ಅವಳಿಗೆ ಮೊಬೈಲ್ ಕೊಡೋದು ಅಂತಂದರೆ ಅವಳಿಗೆ ಗೊತ್ತು. ನಾವೆಲ್ಲಾದರೂ ಆಚೆ ಹೋದಾಗ, ನಾವು ಊಟಕ್ಕೆಲ್ಲೋ ಹೋಗಿರ್ತೀವಿ ಫಂಕ್ಷನ್ಗೆ, ಅವಳದು ಊಟ ಮಾಡಿಸ್ಬಿಟ್ಟಿರ್ತೀವಿ. ಅವಳಿಗೆ ಇದುವರೆಗೂ ಮೊಬೈಲ್ ನೋಡಿಕೊಂಡು ಊಟ ಮಾಡ್ಬೋದು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ದೇವರಣೆ ಹೇಳ್ತಾ ಇದ್ದೀನಿ, ಅವಳಿಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಮೊಬೈಲ್ ನೋಡಿದ್ರೆ ಮಕ್ಳು ಊಟ ಮಾಡೋಣ ಅಂತ ಅದು ನಾವು ಮಾಡಿಸ್ದಂಗೆ ಸರ್. ನಮಗೆ ಅನಿವಾರ್ಯತೆ ಇರುತ್ತೆ, ಅಯ್ಯೋ ಇವಳು ಊಟ ಮಾಡಿಬಿಟ್ರೆ ಸಾಕಪ್ಪ, ಅಯ್ಯೋ ಇವಳು ತಿಂದ್ಬಿಟ್ರೆ ಸಾಕಪ್ಪ ಅಂತ ನಾವು ಅನ್ಕೋತೀವಿ. ಬಟ್ ಮಕ್ಕಳಿಗೆ ಇನಿಷಿಯಲಿ ಅವ್ರಿಗೆ ನಾವು ಟೈಮ್ ಕೊಡಬೇಕಾಗತ್ತೆ. ಅಂದರೆ ಅವಳು ಅರ್ಧ ಗಂಟೆ ತೊಗೋಬೋದು ಒಂದೊಂದ್ಸಲ ಊಟ ಮಾಡೋಕ್ಕೆ, ಒಂದೊಂದ್ಸಲ 20 ನಿಮಿಷ, ಒಂದೊಂದ್ಸಲ 10 ನಿಮಿಷ ತಿಂದ್ಬಿಡ್ತಾಳೆ ಹಶ್ವಾದ್ರೆ. ಆಮೇಲೆ ನಾವು ಯಾವತ್ತೂ ಅವಳಿಗೆ ಫೋರ್ಸ್ ಫೀಡ್ ಮಾಡಿಲ್ಲ. ಫೋರ್ಸ್ ಫೀಡ್ ಅಂತಂದರೆ ತಿನ್ನು 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 ಇಲ್ಲ. ಮಕ್ಕಳಿಗೆ ಗೊತ್ತಾಗುತ್ತೆ, ಹಶ್ವ ಆದಾಗ ಅವು ಕೇಳ್ತವೆ. ಒಂದು ಇವಾಗ ಎವ್ರಿ 4 hours ಅವಳಿಗೆ ಹಶ್ವಾಗತ್ತೆ. ಅವಳು ತಿನ್ನೋದು ತುಂಬ ತಿನ್ನಲ್ಲ. ಅಂದರೆ ಅವಳಿಗೆ ಗೊತ್ತು, ನನಗೆ ಇಷ್ಟೇ ಸಾಕು, ಇಷ್ಟೇ ಬೇಕು ನನಗೆ ಅನ್ನೋದು ಅವಳಿಗೆ ಗೊತ್ತು. ಅಷ್ಟೇ ಫೀಡ್ ಮಾಡೋದು. ಅದಕ್ಕಿಂತ ಜಾಸ್ತಿ ನಾನು ಯಾವತ್ತೂ ಅಮ್ಮ ಫೀಡ್ ಮಾಡಿದಾಗಲೂ ಹೇಳ್ತೀನಿ, ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಮ್ಮ, ಅವಳಿಗೆ ಹೊಟ್ಟೆ ತುಂಬಿದ್ರೆ ಅವಳು ಹೇಳ್ತಾಳೆ, ಬಿಟ್ಬಿಡು. ಹಾಗೆ ಅಭ್ಯಾಸ ಆಗಿದೆ. ಅವಳಿಗೆ ಹಶ್ವಾದಾಗ ನಂಗೆ ಹಶ್ವಾಗ್ತಿದೆ ಕೊಡಿ ಅಂತ ಕೇಳ್ತಾರೆ. ಈಗಿನ ಮಕ್ಕಳು ಹಶ್ವಾಗ್ತಿದೆ ಕೊಡಿ ಅಂತ ಕೇಳ್ತಾರಾ? ಅದು ನಾನು ನೋಡಿರೋದು. ಸೊ ಅದೊಂದು ನನಗೆ ತುಂಬ ಖುಷಿ ಇದೆ. ಅಟ್ಲೀಸ್ಟು ಆ ಅಭ್ಯಾಸನ ಮಾಡಲಿಲ್ಲ. ಎಷ್ಟೇ ಒತ್ತಡ ಇದ್ರು, ಎಷ್ಟೇ ಕಷ್ಟ ಇದ್ರು, ನನಗೆ ಅಪ್ಪ ಅಮ್ಮನ ಸಪೋರ್ಟು, ಅತ್ತೆ ಮಾವನ ಸಪೋರ್ಟು ಇರೋದ್ರಿಂದ ಅಷ್ಟು ಕಷ್ಟ ಅನಿಸಲ್ಲ. ಯಾಕೆಂದರೆ ನಾನು ಇಲ್ಲದೆ ಇದು ಹೋದ್ರು ತಿನ್ನಿಸೋದಕ್ಕೆ ಅಪ್ಪನೋ ಅಮ್ಮನೋ ಯಾರಾದರೂ ಒಬ್ರು ತಿನ್ನಿಸ್ತಾರೆ, ರಘು ತಿನ್ನಿಸ್ತಾರೆ. ಸೊ ಹಾಗಾಗಿ ನಮ್ಮ ಕೆಲಸ ಮುಗಿದ್ರೆ ಸಾಕಪ್ಪ ಅಂತ ನಾವು ಯಾವತ್ತೂ ಅವಳಿಗೆ ಫೀಡ್ ಮಾಡಿಲ್ಲ. ಅವಳು ಊಟ ಮಾಡಬೇಕು, ಅವಳು ಚೆನ್ನಾಗಿ ಊಟ ಮಾಡಲಿ, ಆ ಥರ ಯೋಚನೆ ಮಾಡ್ಕೊಂಡು ಊಟ ಮಾಡಿಸಿರೋದು. ಸೊ ಅವಳಿಗೆ ಸ್ಕ್ರೀನ್ ಟೈಮ್ ಕೊಡೋದು ತುಂಬ ಕಡಿಮೆ. ಅವಳಿಗೆ ಬುಕ್ಸ್ ಪ್ರಿಯ. ಅವಳದೊಂದು ಲೈಬ್ರರಿನೇ ಇದೆ. ಎಷ್ಟು ಏಜ್ ಮಗುವೆ? ಅವಳಿಗೆ ಇವಾಗ 2 ವರ್ಷ 10 ತಿಂಗಳು. ಅವಳಿಗೆ ಓದಕ್ಕೆ ಬರಲ್ಲ. ಬಟ್ ಈ ಬುಕ್ ತೆಕ್ಕೊಡಿ ಅವಳಿಗೆ, ಅವಳು ಫುಲ್ ಕತೆ ಹೇಳ್ತಾಳೆ. ಈ ಪೇಜಲ್ಲಿ ಈ ಇದು ಬರುತ್ತೆ, ಈ ಲೈನ್ಸ್ ಬರುತ್ತೆ ಅಂತ ಅವಳಿಗೆ ಗೊತ್ತು. ಬಿಕಾಸ್ ಐ ರೀಡ್ ಔಟ್. ನಾನು ರಘು ನಾನು ಅಷ್ಟೇ, ನನ್ನ ತಲೆಯಲ್ಲಿ ಇದ್ದಿದ್ದು ಇಷ್ಟೇ. ಅವಳು ನಾನಂತೂ ಬುಕ್ಸ್ ಓದಲಿಲ್ಲ. ನಮ್ಮ ಅಪ್ಪ ಅಮ್ಮಂಗೂ ಆಸೆ ಇತ್ತು ಬುಕ್ಸ್ ಓದಬೇಕು, ಮಕ್ಕಳು ಬುಕ್ಸ್ ಓದಬೇಕು ಅಂತ. ನಾನೇನು ಮಾಡಿದೆ, ಅವಳಿಗೆ ತುಂಬ ಚಿಕ್ಕದ್ರಿಂದಾನೇ ನಂಗೆ ಮನೇಲಿ ಹೇಳೋರು, ಯಾಕಷ್ಟು ಬುಕ್ಸ್ ತರಿಸ್ತಾ ಇದೆಯಾ, ಯಾಕಷ್ಟು ವೇಸ್ಟ್ ಅಲ್ವಾ. ಈಗ ರಘುನೇ ಬುಕ್ಸ್ ತರಿಸ್ತಾರೆ. ಅಷ್ಟಿಷ್ಟ ಅವಳಿಗೆ ಬುಕ್ಸ್ ಅಂದರೆ. ಸೊ ಅವಳಿಗೆ ರಾಮಾಯಣದ ಬಗ್ಗೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇದೆ. ಮಹಾಭಾರತದಲ್ಲಿ ಯಾವ್ಯಾವ ಪಾತ್ರಗಳು ಬರುತ್ತೆ ಆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇದೆ. ಅವಳ ವಯಸ್ಸಿಗೆ ತಕ್ಕಷ್ಟು ಅವಳಿಗೆ ಗೊತ್ತು. ಶ್ಲೋಕಗಳು ಒಂದು 8ರಿಂದ 10 ಶ್ಲೋಕಗಳು ಹೇಳ್ತಾಳೆ. ಸೊ ಅದಕ್ಕೂ ಬುಕ್ಸ್ ತರಿಸಿಟ್ಬಿಟ್ಟಿದ್ದೀನಿ. ಸೊ ಪೇಜ್ ಓಪನ್ ಮಾಡ್ತಿದ್ದಂಗೆ ಇದು ಕರಾಗ್ರೆ ವಸತಿ ಲಕ್ಷ್ಮಿ ಅಂತಾಳೆ. ಇನ್ನೊಂದು ಪೇಜ್ ಓಪನ್ ಮಾಡ್ತಿದ್ದಂಗೆ ಇದು ವಕ್ರತುಂಡ ಮಹಾಕಾಯ. ನನಗೆ ಆಶ್ಚರ್ಯ ಆಗುತ್ತೆ. ಫೋಟೋಗ್ರಫಿಕ್ ಮೆಮರಿ ಅಂತಾರೆ ಸರ್.
ನಾವು ಈ ಫ್ಲಾಶ್ ಕಾರ್ಡ್ಸ್ ಥರ ಅದು ನಾವು ಹೆಂಗೆ ಅವಳಿಗೆ ರಿಜಿಸ್ಟರ್ ಮಾಡ್ತೀವೋ ಅದು ಅವಳು ತಲೆಯಲ್ಲಿ ಕೂತ್ಕೊ ಈ ವಯಸ್ಸಲ್ಲಿ ಅದನ್ನು ಟ್ರೈನ್ ಮಾಡ್ಬೋದು ಆ್ಯಕ್ಚುಲಿ. ನಂಗೆ ಅಷ್ಟು ಟೈಮ್ ಆಗಲ್ಲ. ನಮ್ಗೆ ಸಿಗೋ ಟೈಮಲ್ಲಿ ಅವಳಿಗೆ ಎಷ್ಟು ಟ್ರೈನ್ ಮಾಡ್ಬೋದು ಅಷ್ಟು ಟ್ರೈನ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಾಂದರೆ ಟ್ರೈನ್ ಆಗಲ್ಲ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಟೈಮ್ ಸ್ವಲ್ಪ ನಾನು 2 ಸೀರಿಯಲ್ ಮಾಡ್ತಾ ಇರೋದ್ರಿಂದ ರಘುಗೆ ಎಷ್ಟಾಗುತ್ತೋ ಅವ್ರಿಗೆ ಟೈಮ್ ಸಿಕ್ತಾಗ ಅವ್ರು ಮಾಡ್ತಾರೆ, ನನಗೆ ಟೈಮ್ ಸಿಕ್ತಾಗ ನಾನು ಮಾಡಿಸ್ತಾರೆ. ರಘು ಅವರು ಸೀರಿಯಲ್ ಬಿಸಿ ಈಗ ಅವರು ಹೈದ್ರಾಬಾದಿಗೆ ಹೋಗ್ತಾರೆ 2 ವೀಕ್ಸು. ಸೊ ನಾನು ಅವ್ರಿಗೆ ಒತ್ತಾಯ ಮಾಡ್ತಿರ್ತೀನಿ ಇನ್ನೊಂದು ಒಪ್ಕೊಳ್ಳಿ ಅಂತ. ಅವ್ರು ಹೇಳ್ತಾರೆ ಇಬ್ಬರು ಒಪ್ಕೊಂಡ್ಬಿಟ್ರೆ ಮಗುಗೆ ಯಾರು ಟೈಮ್ ಕೊಡ್ತಾರೆ ಅಂತ. ಸೊ ನಂದು ನಾನು ಕೆಂಡಸಂಪಿಗೆ ಮಾತ್ರ ಮಾಡ್ತಾ ಇದ್ದಿದ್ದು. ಬಟ್ ಈ ಸುವರ್ಣದ ಏನು ಮಾಡ್ತಾ ಇದ್ದೀನಲ್ಲ, ಆಸೆ ಅನ್ನೋ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಒಂದು ಒಪ್ಕೊಳ್ಳೋದು ಬೇಡ ಅಂತಾನೆ ನಾನು ಇದ್ದಿದ್ದು. ಬಿಕಾಸ್ ಅವಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಾನು ಒಪ್ಕೊಳ್ಳೋದು ಬೇಡ ಅಂತ ಇದ್ದಿದ್ದು. ಸೊ ಹಾಗಾಗಿ ಬಟ್ ಅವರು ಇಲ್ಲ ಮಾಡಿ 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 ಅಂತ ಹೇಳಿದ್ದಕ್ಕೆ ಒಪ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ. ಅವತ್ತೇನು ನಾನು ದ್ರಾಕ್ಷಿ ಗೋಡಂಬಿ ಎಕ್ಸ್ಟ್ರಾ ತರಿಸಿದ್ದೆ, ಅದಕ್ಕೆ ಎಷ್ಟೆಲ್ಲ ಮಾತಾಡಿದ್ರು ಇವರು. ಗ್ರೇಟ್ ಹಸ್ಬೆಂಡ್ ಅಂಡ್ ವೈಫ್. ಅವರು ನೀನು ಮಾಡಬಾರಲ್ಲ, ನಾನು ಕಡಿಮೆ ಮಾಡ್ತೀನಿ. ಹೌದು, ಅದಕ್ಕೆ ನೀನು ಹೆಂಗಿದ್ರು ಇವಾಗ 2 ಮಾಡ್ತಾ ಇದೆಯಾ, ನಾನು 2 ಮಾಡೋ ಟೈಮಲ್ಲಿ ನೀನು 1 ಮಾಡು, ನೀನು ಮಗು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅವರು. ಸೊ ಲೈಫ್ ಇಸ್ ಅ ಬ್ಯಾಲೆನ್ಸ್. ಅಬ್ಸಲ್ಯೂಟ್ಲಿ ಸರ್. ಇಲ್ಲ ಅಂತಂದರೆ ಈಗಿನ ಕಾಲದಲ್ಲಿ ಇಬ್ಬರು ಬ್ಯುಸಿ ಆಗಿಬಿಟ್ರೆ ಟೈಮ್ ಕೊಡೋದು ಕಷ್ಟ ಆಗುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ. ಮಕ್ಕಳಾದ್ಮೇಲೆ ಎಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಮ್ಮಿ ಆಗುತ್ತೆ. ಬಟ್ ವಿ ಮೇಕ್ ಶ್ಯೂರ್ ಇಲ್ಲ ನಾವಿಬ್ಬರೂ ಟೈಮ್ ಸ್ಪೆಂಡ್ ಮಾಡಬೇಕು, ನಾವಿಬ್ಬರೂ ಮಾತಾಡಬೇಕು. ಬರೀ ಈ ಮಗು ಬಗ್ಗೆನೇ ಗಮನ ಕೊಟ್ಬಿಟ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಡಿಸ್ಟೆನ್ಸ್ ಬಂದ್ಬಿಡುತ್ತೆ ಅನ್ನೋ ಭಯ ನಮ್ಮನ್ನು ಆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಬಿಟ್ಟಿಲ್ಲ. ತುಂಬ ಎಷ್ಟೋ ಸಂಬಂಧಗಳು ಮುರಿಯೋದು ಹಾಗೆ ಅಂತ ಅನಿಸುತ್ತೆ ನನಗೆ. ಒಂದು ರಿಲೇಷನ್ಶಿಪ್ಪಲ್ಲಿ ಇವಾಗ ಒಂದೇ ಮನಸ್ಥಿತಿಯವ್ರು ಇಬ್ಬರು ಮದುವೆ ಆಗೋಕ್ಕಾಗಲ್ಲ ಅಲ್ವಾ. ಸೊ ವಿ ಆರ್ 2 ಡಿಫ್ರೆಂಟ್ ಇಂಡಿವಿಜುವಲ್ಸ್. ನಾವು ಬೆಳೆದು ಬಂದಿರೋ ರೀತಿ ಬೇರೆ ಇರುತ್ತೆ, ಅವರು ಬೆಳೆದು ಬಂದಿರೋ ರೀತಿ ಬೇರೆ ಇರುತ್ತೆ. ಎಂಡ್ ಆಫ್ ದ ಡೇ ಏನು ಮ್ಯಾಟ್ರ್ ಆಗುತ್ತೆ ಅನ್ನೋದಂದರೆ ಕಂಪ್ಯಾಟಬಿಲಿಟಿ. ನಾವು ಎಷ್ಟು ಹೊಂದಾಣಿಕೆ ಇದೆ ನಮ್ಮಲ್ಲಿ, ನಾವು ಎಷ್ಟು ಅರ್ಥ ಮಾಡ್ಕೋಬೋದು. ಈಗ ನಮಗೆ ಜಗಳನೇ ಬರಲ್ಲ ಅಂತಲ್ಲ, ನಾವು ಜಗಳ ಮಾಡ್ತೀವಿ, ನಾನು ರಘುನೂ ಜಗಳ ಮಾಡ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಸೊ ಅವ್ರು ತೀರಾ ಕೋಪ ಮಾಡ್ಕೊಂಡಾಗ ನಾನು ಸಮಾಧಾನ ಮಾಡ್ಕೊಂಡ್ಬಿಡ್ತೀನಿ. ನಾನು ಕೋಪ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಬಿರುಕು ಬಂದ್ಬಿಡುತ್ತೆ ಅನ್ನೋ ಭಯ. ಬಿಕಾಸ್ ನನಗೆ ಅವ್ರನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ನನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ನಾವು ಅಂದ್ಕೊಂಡಿರೋದು ಇಷ್ಟೇ, ಒಬ್ರು ತೀರಾ ಕೋಪ ಮಾಡ್ಕೊಂಡಾಗ, ಒಬ್ರು ತೀರಾ ಮನ್ಸಿಗೆ ಬೇಜಾರಾದಾಗ ಇನ್ನೊಬ್ರು ಸಮಾಧಾನ ಮಾಡೋದಕ್ಕಿರ್ಬೇಕು. ಅದಕ್ಕೆ ಅಲ್ವಾ ಸರ್ ಮದುವೆ ಆಗಿರೋದು. ಸೊ ಕೂಲಿಂಗ್ ಮೆಕ್ಯಾನಿಸಮ್ ಖಂಡಿತ. ಅವ್ರು ತೀರಾ ಕೋಪ ಮಾಡ್ಕೊಂಡ್ಬಿಟ್ರೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ, ಮಾತಾಡಕ್ ಹೋಗಲ್ಲ. ಬೇಡಪ್ಪ ಯಾಕೆ ಬೇಕು, ಮಾತಾಡಿದ್ರೆ ಮಾತು ಬೆಳೆದು ಬಿಡುತ್ತೆ, ಬೇಡ. ಸೊ ಹಂಗಾಗಿ ನಾನು ತೀರಾ ಕೋಪ ಮಾಡ್ಕೊಂಡಾಗ ಅವರು ಸಮಾಧಾನ ಮಾಡಿ, ಅವ್ರಿಗೆ ತುಂಬ ಪೇಷನ್ಸ್ ಇದೆ, ಸೊ ಸಮಾಧಾನ ಮಾಡಿ ಅರ್ಥ ಮಾಡಿಸ್ತಾರೆ ಆ ಥರ. ಸರ್ ಅದೇ ಹೇಳಿದ್ನಲ್ಲ, ಯಾವ ಯೂನಿವರ್ಸಿಟಿ ಅಂತ ಹೇಳ್ಕೊಟ್ರಲ್ಲ ಇದನ್ನ, ಏನ್ ಸರ್ ಯಾವ ವಿಶ್ವವಿದ್ಯಾನಿಲಯದಲ್ಲೂ ಇದನ್ನ ಹೇಳ್ಕೊಟ್ರಲ್ಲ? ಇಲ್ಲ ಸರ್, ನನ್ನ ಪ್ರಕಾರ ಇದು ನಾವೇ ಅರ್ಥ ಮಾಡ್ಕೋಬೇಕಾಗಿರೋದು. ನಾನು ನೋಡ್ತಾ ಇರೋದು ಸರ್, ಈ ಜನ್ರೇಷನಲ್ಲಿ ಮದುವೆ ಆಗುತ್ತೆ, ಮದುವೆ ಆಗಿ 1-2 ವರ್ಷಕ್ಕೆ ಡಿವೋರ್ಸ್ ಆಗುತ್ತೆ. ಇತ್ತೀಚೆಗೆ ಸುತ್ತಮುತ್ತ ನೋಡ್ತಾ ಇರೋ ಡೆವಲಪ್ಮೆಂಟ್ಸ್ ಇದು. ನಾನು ಅದೇ ಅನ್ಕೋತಾ ಇರ್ತೀನಿ, ಅಪ್ಪ ನನ್ನ ಜೀವನದಲ್ಲಿ ಈ ಪರಿಸ್ಥಿತಿ ಯಾವತ್ತೂ ನನಗೆ ಬರಬಾರ್ದು. ಬಿಕಾಸ್ ನಾನು ವ್ಯಾಲ್ಯೂಸ್ ಅಂದರೆ ಈ ಏನು ನಾವು ಮದುವೆಯಲ್ಲಿ ಒಂದು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರ್ತೀವಿ, ಒಂದು ಮಾತು ತಗೊಂಡಿರ್ತೀವಿ, ಸಪ್ತಪದಿ ತುಳಿದಿರ್ತೀವಿ, ಎಲ್ಲಾನು ಹೇಳ್ಸಿರ್ತಾರೆ ಅವರು. ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು ನಮ್ಮಪ್ಪ, ತುಂಬ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಟ್ರು. ತುಂಬ ಆ ಖುಷಿ ತುಂಬ ಇದೆ ನನಗೆ. ಅದಕ್ಕೆ ಬದ್ಧವಾಗಿರ್ಬೇಕಲ್ವ ಅಟ್ಲೀಸ್ಟು ಆ ವ್ಯಾಲ್ಯೂಸು, ಆ ಟ್ರೆಡಿಷನ್ಸು. ನಾನು ಪಾತ್ರ ನೆಗೆಟಿವ್ ಮಾಡ್ತಿರ್ಬೋದು ಸರ್, ಬಟ್ ಅದ್ರ ತದ್ವಿರುದ್ಧ ನಾನು ಎಥಿಕ್ಸು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ. ನಾನು ಆ ಪಾತ್ರ ಮಾಡಬೇಕಾದ್ರೆ ತುಂಬ ಕೊರ್ಗಿದ್ದೀನಿ. ನಾನು ಮನೆಗೆ ಬಂದು ಹತ್ತಿರೋದು ಇದೆ, ಅಯ್ಯೋ ದೇವ್ರನ್ನ ಬೈಕೊಂಡಿರೋದು ಇದೆ. ನಾನು ಇದನ್ನ ನನ್ನ ಜನಕ್ಕೆ ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಆಸೆ ನನಗೆ ತುಂಬ. ಸಿವಿಲ್ಸಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. UPSC ಎಕ್ಸಾಮ್ ತೊಗೊಳಕ್ಕೆ ಆಗದೆ ಇದ್ರು UPSCಗೆ ಸ್ವಲ್ಪ ಟ್ರೈನಿಂಗ್ ಮಾಡೋಣ ಅಂತ ಶುರು ಮಾಡಿದೆ. ಆಮೇಲೆ ನಾನು ಓದೋಳಲ್ಲ, ಐ ಆಮ್ ನಾಟ್ ಸಂಬಡಿ ಹೂ ಕ್ಯಾನ್ ರೀಡರ್ ಅಲ್ಲ. ಸೊ ನನಗೆ ಅದಲ್ಲದೆ ಇದ್ರು ನನಗೆ ಗೊತ್ತಿದೆ ದಟ್ ಒನ್ ಆರ್ ದ ಅದರ್ ಡೇ ನನ್ನ ಸುತ್ತಮುತ್ತ ನನಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ನನ್ನ ಸುತ್ತಮುತ್ತ ಜನಕ್ಕೆ. ಬಟ್ ಅದನ್ನು ಮೀರಿ ನಾನು ಮಾಡಬೇಕು ಅನ್ನೋ ಆಸೆ ನನಗಿದೆ. ಸೋಷಿಯಲ್ ಸರ್ವಿಸಲ್ಲಿ, ಸಿವಿಲ್ಸಲ್ಲಿ ಇರಬೇಕು ಅನ್ನೋ ಆಸೆ ನನಗಿದೆ. ಒಂದಲ್ಲ ಒಂದಿನ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸು ಇದೆ, ನಾನು ಇರ್ತೀನಿ. ನೋಡೋಣ. ಸೊ ಒಳ್ಳೆ ಚೈಲ್ಡ್ಹುಡ್ ನಿಮ್ಮದು? ಚೈಲ್ಡ್ಹುಡ್ ಚೆನ್ನಾಗಿತ್ತು ಸರ್. ಆಟ ಆಡಿಕೊಂಡು, ಓದಲ್ಲಿ ಆವ್ರೇಜ್ ಸ್ಟೂಡೆಂಟ್ ನಾನು. ಕ್ಲಾಸಲ್ಲಿ ಏನು ಕೇಳಿಸ್ಕೊತೀನೋ
ಅಷ್ಟು ಮಾತ್ರ ಎಕ್ಸಾಮಲ್ಲಿ ಬರೆಯೋದು, ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಹಿಂದಿನ ದಿವಸ ಓದೋ ಥರ ನಾಟಕ ಮಾಡ್ತಾ ಇದ್ದೆ, ಓದ್ತಾ ಇರಲಿಲ್ಲ. ಬುಕ್ ಇಟ್ಕೊಂಡು ಇಮ್ಯಾಜಿನೇಷನು, ಸರ್ ಏನು ಮಾಡ್ಬೋದು ಫ್ಯೂಚರಲ್ಲಿ, ಏನಾಗ್ಬೋದು ನಾನು, ಈ ಥರ ನಾನು ಅವಾಗಿಂದಾನೇ ಇಮ್ಯಾಜಿನೇಷನ್ ಜಾಸ್ತಿ ನನಗೆ. ಆಮೇಲೆ ಅಬ್ಸ್ಟ್ರಾಕ್ಟ್ ಡ್ರಾಯಿಂಗ್ಸು ಪೇಂಟಿಂಗ್ಸ್ ಎಲ್ಲ ಮಾಡ್ತಿದ್ದೆ. ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ತೋರಿಸ್ತಿದ್ದೆ, ಏನೂ ಅರ್ಥ ಆಗ್ತಿರ್ಲಿಲ್ಲ ಅವ್ರಿಗೆ. ಸೊ ಒಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ನಂದು. ಈ ತಾರೆ ಜಮೀನ್ ಪರ್ ಅಂತ ಒಂದು ಸಿನಿಮಾ ಬಂತು ಗೊತ್ತಾ ಸರ್? ನಮ್ಮ ಅಪ್ಪ ಅಮ್ಮ ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ನಮ್ಮಮ್ಮ ಅದನ್ನ ನೋಡ್ಬಿಟ್ಟು ಗುಳೋ ಅಂತ ಹತ್ಕೊಂಡ್ಬಿಟ್ರು. ಯಾಕೆಂದ್ರೆ ಅವ್ರಿಗೆ ಕನೆಕ್ಟ್ ಆಗ್ಬಿಡ್ತು ತುಂಬಾ. ಲಿಟ್ರಲಿ ಹಿಂಗೆ ಇತ್ತಲ್ಲ ನನ್ನ ಮಗಳ ಕತೆ, ನನ್ನ ಮಗಳು ಹಿಂಗೆ ಇದ್ಲಲ್ಲ ಅಂತ ಅವ್ರಿಗೆ ಅದನ್ನ ನೋಡಿ ಗುಳೋ ಅಂತ. ಯಾಕಮ್ಮ ಅಳ್ತಾ ಇದ್ದೆ? ನೀನು ಹಿಂಗೆ ಇದ್ದೆ, ನಿನಗೂ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ನಂಬರ್ 1 ಸ್ಕೂಲಲ್ಲಿ. ಡ್ರಾಯಿಂಗು, ಪೇಂಟಿಂಗು, ಹಾಡು, ನೃತ್ಯ, ನಾಟಕ ಎಲ್ಲದರಲ್ಲೂ. ಡಾನ್ಸಲ್ಲಂತೂ ಫಸ್ಟು ಯಾವಾಗಲೂ ಇದ್ದಿದ್ದು. ಸೊ ನಮ್ಮ HM ಎಲ್ಲ ನನಗೆ ಟಿ.ಸಿ ಕೊಡಲ್ಲ ಅಂತ ಕೂತ್ಬಿಟ್ರು. ಟಿ.ಸಿ ತಗೊಂಡೋಗಿ ಅಂತ ಹೇಳೋರಾದರೆ ಇಲ್ಲಿ ಟಿ.ಸಿ ಕೊಡಲ್ಲ ಅಂತ ಕೂತ್ಬಿಟ್ರು ನನಗೆ. ನಾನು 3 ಬೇರೆ ಬೇರೆ ಸ್ಕೂಲಲ್ಲಿ ಓದಿರೋದು. 1ರಿಂದ LKG ಇಂದ 4ನೇ ಕ್ಲಾಸ್ವರೆಗೂ ಒಂದು ಸ್ಕೂಲ್ ಆದರೆ 5ರಿಂದ 7ರವರೆಗೂ ಒಂದು, 8ರಿಂದ 10ರವರೆಗೂ ಒಂದು. ಸೊ ಪ್ರತಿ ಸ್ಕೂಲಲ್ಲೂ ನಾನು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತಾರೆ, ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತಾರಲ್ಲ, ಸೊ ಅದರಲ್ಲೆಲ್ಲ ಫಸ್ಟ್ ಇದ್ದಿದ್ದು ನಾನೇ. ಸೊ ಅವ್ರಿಗೇನು ಅಂತಂದರೆ ಓದೋ ಮಕ್ಕಳು ಇರ್ತಾರೆ ಸ್ಕೂಲಲ್ಲಿ, ಆದರೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇರೋ ಮಕ್ಕಳು ಎಲ್ಲರೂ ಇರೋದಿಲ್ವಲ್ಲ. ಸೊ ನಾನು ಆವ್ರೇಜ್ ಸ್ಟೂಡೆಂಟು ಒಂದು 60ರಿಂದ 70% ಒಳಗೆ ತಗೋತಾ ಇದ್ದಿದ್ದು ಮಾರ್ಕ್ಸ್. ಅದು ಏನು ಕ್ಲಾಸಲ್ಲಿ ಏನು ಕೇಳಿಸ್ಕೊಂಡಿರ್ತೀನೋ ಅದನ್ನು ಬರೆದು ಬರೋದಷ್ಟೇ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ, ಕಣ್ಣಿಗೆ ಎಣ್ಣೆ ಬಿಟ್ಕೋತಿದ್ದೆ, ಓದ್ತಾ ಇರಲಿಲ್ಲ ಅಷ್ಟೇ. ಎಷ್ಟು ಇಮ್ಯಾಜಿನೇಷನ್ ಅಂದ್ರು ಸರ್ ನನಗೆ. ಹೆಂಗೆ ಅಂತಂದ್ರೆ ನನಗೆ ಓದು ಅಂತಂದ್ರೆ ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಆ ಟೈಮಲ್ಲೇ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇದ್ದಿದ್ದು. ಆ ಥರ ಒಂಥರ ಕಲ್ಪನೆಗಳು ನನಗೆ ಏನೋ ಕೂತ್ಕೊಳ್ಳೋದು, ಕಲ್ಪನಾ ಲೋಕದಲ್ಲಿ ಇರ್ತಿದ್ದು. ನಂದೇ ಲೋಕ. ಸೊ ಹಾಗೆ ಆಮೇಲೆ ಸ್ಕೂಲ್ ಲೈಫ್ ತುಂಬ ಚೆನ್ನಾಗಿತ್ತು. ಕಾಲೇಜ್ ಲೈಫು ತುಂಬ ಎಂಜಾಯ್ ಮಾಡಿದ್ದೀನಿ. ಯಾವ ಕಾಲೇಜು? ನಾನು PUC ಬಂದು PS ಹನುಮಂತ ನಗರ. ಡಿಗ್ರಿ ಬಂದು ನಾನು ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡಿದ್ದೀನಿ, ಒಂದು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗು. ಅದು ಬಂದು 1 ವರ್ಷದ್ದು ಕೋರ್ಸು. ಅದು ಯಾಕೆ ಅಂತ ಹೇಳ್ತೀನಿ ರೀ. ಸೆಕೆಂಡ್ PUCಲಿ ಫೇಲ್ ಆದೆ ಸರ್. ಸೈನ್ಸಾ? ಇಲ್ಲ, ಕಾಮರ್ಸೇ. ಬಿಸ್ನೆಸ್ ಸ್ಟಡೀಸಲ್ಲಿ ಟಾಪ್ 90 ಏನೋ ಬಂದಿತ್ತು. ಬಿಸ್ನೆಸ್ ಸ್ಟಡೀಸಲ್ಲಿ. ಬಿಸ್ನೆಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸಖತ್ ಇಷ್ಟ ನನಗೆ. ಸೊ ಬಿಸ್ನೆಸ್ ಸ್ಟಡೀಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಕಂಪ್ಯೂಟರ್ಸಲ್ಲಿ ಹೊಟ್ಟೋಯ್ತು ಸರ್. ಏನು ಮಾಡೋದು, ಲೆಕ್ಚರರ್ ಇರಲಿಲ್ಲ ನಮಗೆ. ಅರ್ಧಕ್ಕರ್ಧ ಕ್ಲಾಸ್ ಫೇಲು. ಯಾಕಂದರೆ ಲೆಕ್ಚರರೇ ಇರಲಿಲ್ಲ, ಪಾಠ ಮಾಡೋರೇ ಇರಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಸಪ್ಲಿಮೆಂಟ್ರಿ ಕಟ್ಟಿದ್ರು. ನಾನು ಏನು ಮಾಡಿದ್ರು ಪಾಸ್ ಆಗ್ತಾ ಇಲ್ಲ. 3 ಅಟೆಂಪ್ಟ್ ಮಾಡಿದೆ, ಪಾಸ್ ಆಗಲಿಲ್ಲ. 4ನೇ ಅಟೆಂಪ್ಟ್ಗೆ, ಇದೆಲ್ಲೂ ಹೇಳಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. 4ನೇ ಅಟೆಂಪ್ಟಿಗೆ ಹಂಗೋ ಹಿಂಗೋ ಏನು ಮಾಡಿದ್ದು ಅಂತಂದರೆ ಬೈಹರ್ಟ್ ಮಾಡಿದೆ. ಅಷ್ಟೇ ನನ್ನ ಕೈಲಾಗಿದ್ದು. ಅರ್ಥ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಆ ಜಾವ ಎಲ್ಲ ಏನೂ ಅರ್ಥ ಆಗಲಿಲ್ಲ ನನಗೆ. ಸೊ ಬೈಹರ್ಟ್ ಮಾಡಿದೆ. ಅಲ್ಲಿ ಏನು ಕ್ವಶನ್ ಇತ್ತು ಇಳಿಸ್ಬಿಟ್ಟು ಬಂದೆ, ಪಾಸ್ ಆದೆ 4th ಅಟೆಂಪ್ಟಲ್ಲಿ. ನಮ್ಮ ಅಪ್ಪ ಹೇಳಿದ್ದಿಷ್ಟೇ, ನೋಡು ನಿನಗೆ ನಾನು ಒತ್ತಾಯ ಮಾಡಲ್ಲ, ಪಾಸ್ ಆಗಲೇಬೇಕು ಅಂತ ಒತ್ತಾಯ ಮಾಡಲ್ಲ, ಆದರೆ ನಿನಗೆ ಕಾಲೇಜ್ ಲೈಫ್ ಅನ್ನೋದು ಬೇಕು. ಪ್ರತಿಯೊಬ್ಬರಿಗೂ ಆ ಕಾಲೇಜ್ ಲೈಫ್ ಅನ್ನೋದು ಬೇಕು. ನಿನಗೆ ಎಕ್ಸ್ಪೋಜರ್ ಸಿಗುತ್ತೆ, ಯೋಚನೆ ಮಾಡೋಕ್ಕೆ ಒಂದು ಐಡಿಯಾ ಬರುತ್ತೆ, ಎಕ್ಸ್ಪೋಜರ್ ಸಿಗುತ್ತೆ. ಸೊ ಹಾಗಾಗಿ ನೀನು ಓದಬೇಕು ಅಂತ ಹೇಳ್ತಾ ಇರೋದು. ಕಾಲೇಜ್ ಹೋಗ್ಬೇಕು ಫರ್ದರ್. ಹಾಂ, ಅದಕ್ಕೆ ಏನು ಮಾಡ್ತೀಯಾ ನೀನು? ಡಿಪ್ಲೊಮಾ, ನೀನು 12th ಪಾಸ್ ಮಾಡ್ಕೊಳ್ಳಿಲ್ವಾ, ಪರವಾಗಿಲ್ಲ, ಡಿಪ್ಲೊಮಾ ಮಾಡ್ಕೊ ಏನಾದರೂ ಒಂದು. ಆ ಟೈಮ್ ಗ್ಯಾಪಲ್ಲಿ ನಾನು ಫ್ಯಾಷನ್ ಡಿಸೈನಿಂಗ್ ಇನ್ ಬುಟೀಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದು. ಬಿಕಾಸ್ ಹಿ ನ್ಯೂ ದಟ್ ಐ ವಾಸ್ ವೆರಿ ಕ್ರಿಯೇಟಿವ್. ಸೊ ಟಾಪ್ 3 ಇದ್ದೆ ಸರ್ ನನ್ನ ಕ್ಲಾಸಲ್ಲಿ. ಫ್ಯಾಷನ್ ಡಿಸೈನಿಂಗಲ್ಲಿ 3rd ಏನೋ ಬಂದೆ ನನ್ನ ಕ್ಲಾಸ್ಗೆ. ಥಿಯರಿಲಿ, ಅದರಲ್ಲೂ ಥಿಯರಿ ಇರುತ್ತಲ್ಲ, ಸೊ ಥಿಯರಿಲಿ ಯಾವಾಗಲೂ ಸ್ವಲ್ಪ ಕಮ್ಮಿನೇ ನಂದು. ಪ್ರಾಕ್ಟಿಕಲ್ಸಲ್ಲಿ ಹೈಯೆಸ್ಟು. ಡ್ಯಾನ್ಸಲ್ಲೂ ಹಾಗೆ ಆಯಿತು. ಥಿಯರಿಲಿ ಕಮ್ಮಿ ಬಂತು, ಪ್ರಾಕ್ಟಿಕಲ್ಸಲ್ಲಿ ಟಾಪರ್ ನಾನು. ಡ್ಯಾನ್ಸ್ ಭರತನಾಟ್ಯದಲ್ಲಿ 12 ವರ್ಷ ಟ್ರೈನಿಂಗ್ ಆಗಿದೆ. ಸೊ ಅದಾದಮೇಲೆ ಅಪ್ಪ ಹೇಳಿದ್ರು, ಇಲ್ಲ ಅಯ್ಯೋ ನೋಡು ನಿಂಗೆ ಏನಾಗುತ್ತೋ ಅದನ್ನು ಮಾಡು ಅಂತ. ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಪಾಸ್ ಆಗ್ತಿಲ್ವ, ನನಗೆ ಇಷ್ಟ ಇಲ್ಲ ಬರೆಯೋಕ್ಕೆ, ಏನು ಮಾಡಿದ್ರು ಪಾಸ್ ಆಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ಆಮೇಲೆ ಅವ್ರು ಬಂದು ಸಮಾಧಾನ ಮಾಡಿ, ಅವ್ರಿಗೂ ಗೊತ್ತಿತ್ತು. ಇವಾಗ ಅಕ್ಕ ಅವಳು ನರ್ಡ್, ನೀವು ಅವಳದೇ ರೂಮ್ ಇದು. ಅವಳು ಹೆಂಗೆ ಅಂತಂದರೆ, ಅವಳು 21 years ಆದಮೇಲೆ ವೆರಿ ವೆರಿ ಇಂಡಿಪೆಂಡೆಂಟ್,
ವೆರಿ ಇಂಡಿಪೆಂಡೆಂಟ್. GRE ಬರೆದು ಗೋಡೆ ಪೂರ್ತಿ ಪೋಸ್ಟ್ ಇಟ್ಗಳು ಸರ್. ಪೋಸ್ಟ್ ಇಟ್ಗಳಂದ್ರೆ ಅದೇ ಗೊತ್ತಲ್ಲ, ಚೀಟಿ ಬರೆದ್ಬಿಟ್ಟು ಅನ್ಸೋದು. ಯಾಕೆಂದ್ರೆ ನಿಮಗೆ ವೊಕ್ಯಾಬುಲರಿ ತುಂಬ ಚೆನ್ನಾಗಿರ್ಬೇಕು, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಓದೋಳು. ನನಗೆ ಮೋಟಿವೇಶನ್ ಅವಳು ಓದಬಾರ್ದು ಅನ್ನೋದಕ್ಕೆ. ಅವಳನ್ನ ನೋಡಿ ನಾನು ಓದಬಾರ್ದು ಅಂತ ಡಿಸೈಡ್ ಮಾಡಿದ್ದು ಸರ್. ಸಿಕ್ಕಾಪಟ್ಟೆ ಓದೋಳು, ರೂಮಿಂದ ಹೊರಗಡೆ ಬರ್ತಾ ಇರ್ಲಿಲ್ಲ ಅವಳು. ಹಿಂಗ್ ಬದುಕ್ಬೇಕು ಅನ್ಸ್ಬಿಡೋದು ನಿಮ್ಗೆ. ಏನಕ್ಕೆ ಇಷ್ಟು ಓದ್ಬೇಕು ಅಂತ ಅನ್ಸ್ಬಿಡೋದು ನನಗೆ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ನಾನು ಏನೇ ಆದರೂ ದೀಪು ಥರ ಓದಲ್ಲ. ದೀಪಿಕಾ ಅಂತ ಅವಳ ಹೆಸರು. ನಾನು ಏನಾದರೂ ದೀಪು ಥರ ಓದಲ್ಲ ಅಂತ ಡಿಸೈಡ್ ಮಾಡಿದೆ ಸರ್. ಆಮೇಲೆ ಸರಿ ನಮ್ಮಮ್ಮ ಇವಳು ತುಂಬ ಚೆನ್ನಾಗಿ BBMಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡವಳು. BBMಗೆ ಸೀಟ್ ಸಿಗಲಿಲ್ಲ, ಮಾರ್ಕ್ಸ್ ಕಟ್ ಆಫ್ ಇತ್ತು, ನಂದು ಇದಿರಲಿಲ್ಲ, ಮಾರ್ಕ್ಸ್ ಇರಲಿಲ್ಲ. ಆಮೇಲೆ ನಾನು ಸ್ವಲ್ಪ ಲೇಟಾಗಿ ಹೊಟ್ಟೋದೆ. ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ನಲ್ಲ, ಮರ್ತೋಗ್ಬಿಟ್ಟಿದ್ದೆ. ನಾನು ಬೇರೆ ಕಾಲೇಜ್ ಸೇರ್ಕೋಬೇಕು ಅನ್ನೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಹೆಂಗೋ ಹೋಗ್ಬಿಟ್ಟು ಇಲ್ಲಿ ವಿಜಯ ಕಾಲೇಜು ಅಲ್ಲಿ BA ಜರ್ನಲಿಸಮ್ ಸೇರಿಕೊಂಡೆ. ಜರ್ನಲಿಸಮ್ ಏನು ಎಂಜಾಯ್ ಮಾಡ್ತಿರ್ಲಿಲ್ಲ ನಾನು. ಬಟ್ ಇವೆಂಚುಲಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದೆ. ಒಂದು ವರ್ಷ ತುಂಬ ಕಷ್ಟ ಆಯಿತು. ಫಸ್ಟ್ ಇಯರ್ ಡಿಗ್ರಿ ಆಗ್ತಿದ್ದಂಗೆ ಜೀವನದಲ್ಲಿ ಏನಪ್ಪ ಮಾಡ್ತಾ ಇದ್ದೀನಿ ಅನ್ಸೋಕೆ ಶುರು ಆಗ್ಬಿಡ್ತು. ನಮ್ಮ ಅಪ್ಪನ ಹತ್ರ ಬಂದೆ ನಾನು. ಅಪ್ಪ, ನನಗೆ ದಯವಿಟ್ಟು ಆಗ್ತಾ ಇಲ್ಲ, ನನಗೆ ಬೇರೆ ಏನಾದರೂ ಸೇರಿಸಿ ಅಂತಂದೆ. ಅವರು ಸರಿ, ನೀನು ಹೆಂಗಿದ್ರು ನೀನು ಆರ್ಟಲ್ಲಿ ಏನೋ ಮಾಡಬೇಕು ಅಂತ ಅನ್ಕೋತಾ ಇದೆಯಲ್ಲ, ಹೋಗಿ ಚಿತ್ರಕಲಾ ಪರಿಷತ್ತಲ್ಲಿ ವಿಚಾರಿಸ್ಕೊಂಡು ಬಾ ಅಂತಂದರು. ನನ್ನ ಕರ್ಮಕ್ಕೆ ಚಿತ್ರಕಲಾ ಪರಿಷತ್ತಲ್ಲಿ ಇದು ಕ್ಲೋಸ್ ಆಗಿಬಿಟ್ಟಿತ್ತು, ಅಡ್ಮಿಷನ್ ಕ್ಲೋಸ್ ಆಗಿಬಿಟ್ಟಿತ್ತು. ಅದೇನೋ ಜನವರಿಗೇನೋ ಶುರುವಾಗುತ್ತೆ, ಸುಮಾರು ವೇಟಿಂಗ್ ಇರುತ್ತೆ ಅದಕ್ಕೆ, ಜನವರಿ ಅದೆಲ್ಲ ಗೊತ್ತಿರಲಿಲ್ಲ ನನಗೆ. ಸರಿ ಹೋಗಿ ಕೇಳ್ಕೊಂಬಂದೆ. ಅವರಂದರು, ಇಲ್ಲ ನೆಕ್ಸ್ಟ್ ಇಯರೇ ಬರಬೇಕಾಗತ್ತೆ ಸರ್, ಒಂದು ಸೀಟ್ ಕೊಡಿ ಸರ್, ಪ್ಲೀಸ್ ಸರ್, ನನಗೆ ಇವಾಗ ಮಾಡ್ತಾ ಇರೋದು ಇಷ್ಟ ಇಲ್ಲ ಸರ್. ಅವ್ರ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ, ಅವ್ರು ಕೇಳಲೇ ಇಲ್ಲ. ಇಲ್ಲಮ್ಮ, ಅದು ಇದು ನಮಗೆ ಅಡ್ಮಿನಿಸ್ಟ್ರೇಷನಿಂದ ಬಂದಿರೋ ರೂಲ್ಸೇ ಅದು, ಸೊ ನಾವೇನು ಮಾಡೋಕ್ಕಾಗಲ್ಲ ಅಂತಂದರು. ಸರಿ ಅಂದ್ಬಿಟ್ಟು ವಾಪಸ್ ಬಂದೆ ಹತ್ಕೊಂಡು. ಒಂದು 6 ಪೇಜ್ ಲೆಟ್ರ್ ಬರೆದಿಟ್ಟಿದ್ದೆ ಸರ್ ನಮ್ಮ ಅಪ್ಪಂಗೆ. ಮೋಸ್ಟ್ಲಿ ಇಟ್ಕೊಂಡಿರ್ಬೇಕು ಅವರು. ನನ್ನ ಕೈಲಿ ಆಗ್ತಾ ಇಲ್ಲ ಓದೋಕ್ಕೆ, ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಆವಾಗಲೇ, ಆಯಿತಾ ಅಂದ್ಬಿಟ್ಟು ಒಂದು 3ರಿಂದ 6 ಪೇಜ್ ಲೆಟ್ರ್ ಬರೆದಿಟ್ಟಿದ್ದೆ, ಆಗ್ತಾ ಇಲ್ಲ ನನ್ನ ಕೈಲಿ ಅಂತ. ಆ ಲೆಟ್ರ್ ನಮ್ಮಪ್ಪ ಓದ್ಬಿಟ್ಟು, ತುಂಬ ಪೇಷನ್ಸ್ ಇದೆ ನಮ್ಮ ಅಪ್ಪಂಗೆ, ನಾನೇನು ಈ ಥರದವ್ರನ್ನ ಸಾಕಾಗತ್ತೆ ಸರ್. ಆಮೇಲೆ ಸರಿ ಅಂದ್ಬಿಟ್ಟು ಅವರು ಕರೆದ್ರು. ಮಾರನೇ ದಿವಸ ಸಂಜೆ ಕರೆದ್ಬಿಟ್ಟು, ನೋಡು, ನನಗೂ ಮೆಕ್ಯಾನಿಕಲಲ್ಲಿ ಹೋಗಬೇಕು ಅಂತ ಆಸೆ ಇತ್ತು, ಆದರೆ ನನ್ನ ತಂದೆಗೆ ನಾನು ಲಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು BA ಮಾಡಿದೆ. ನಿನಗೆ ನಾನು ಒತ್ತಾಯ ಮಾಡ್ತಾ ಇಲ್ಲ, ಆದರೆ ಇವಾಗ ನಿನಗೆ ಗೊತ್ತಿದೆ ಅಲ್ಲಿ ಅಡ್ಮಿಷನ್ಸ್ ಇಲ್ಲ, ಇನ್ನೊಂದು ವರ್ಷ ವೇಸ್ಟ್ ಮಾಡ್ಕೊಬೇಡ, ಸುಮ್ಮನೆ ಕಾಲೇಜಿಗೆ ಹೋಗ್ಬಾ ಅಂದರು. ನೀನು ಪಾಸ್ ಆಗು ಅಂತಲೂ ನಾನು ಹೇಳ್ತಾ ಇಲ್ಲ, ಸುಮ್ಮನೆ ಕಾಲೇಜಿಗೆ ಹೋಗ್ಬಾ ಅಂತಂದರು. ನಮ್ಮ ಅಪ್ಪನೇ ಇಷ್ಟೆಲ್ಲ ಆರಾಮಾಗಿ ಮಾತಾಡ್ತಿರ್ಬೇಕಾದ್ರೆ, ಸರಿ ಓಕೆ ಹೋಗೋಣ, ಸೆಕೆಂಡ್ ಇಯರ್ ಹೋಗೋಣ ಅಂತ ಹೋದೆ. ಸೆಕೆಂಡ್ ಇಯರಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಿಲ್ಡ್ ಆಯಿತು, ಬಿಕಾಸ್ ನಮಗೆ ಪ್ರಾಜೆಕ್ಟ್ಸು ಅದು ಇದು ಎಲ್ಲ ಶುರುವಾಯಿತು. ಸೊ ಹಾಗಾಗಿ ಪ್ರಾಕ್ಟಿಕಲ್ಸ್ ಶುರು ಆಯ್ತಲ್ಲ, ಸೊ ಹಾಗಾಗಿ ಇಂಟ್ರೆಸ್ಟ್ ಒಂದು ಸ್ವಲ್ಪ ಬೆಳೀತಾ ಬಂತು. ಸೊ 3 ವರ್ಷ ಡಿಗ್ರಿ ಮುಗಿಸ್ಕೊಂಡೆ. 66% ಅಗ್ರಿಗೇಟ್. ಯಾವುದ್ರಲ್ಲೂ ಬ್ಯಾಕ್ಲಾಗ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. BA ಪಾಸ್. BA ಜರ್ನಲಿಸಮ್. ಕೇಳಿದ್ರು ನೆಕ್ಸ್ಟ್ ಏನಾದರೂ ಮಾಡ್ತೀಯ ಅಂತ. ಖಂಡಿತವಾಗ್ಲೂ ಓದಲ್ಲ ಅಂತಂದೆ. ಬಟ್ ನನಗೆ ಸೈಕಾಲಜಿ, MA ಇನ್ ಸೈಕಾಲಜಿ ಮಾಡಬೇಕು ಅನ್ನೋದು ಇನ್ನೂ ಇದೆ. ಅದಕ್ಕೆ ಅದೇ ಓಪನ್ ಯೂನಿವರ್ಸಿಟಿಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನು ಯಾವಾಗ ಬೇಕಾದ್ರೂ ಮಾಡ್ಬೋದಲ್ವಾ. ಸೊ ಇದಕ್ಕೆ ಈ ಫೀಲ್ಡಿಗೆ ನಮಗೆ ಒಂದು ಏಜ್ ಅಂತ ಇರುತ್ತೆ, ಏನಂತಾರೆ ಆ್ಯಕ್ಟಿಂಗ್ ಫೀಲ್ಡಿಗೆ ಒಂದು ಏಜ್ ಅಂತ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಇದನ್ನು ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಬೇಕಾದ್ರೆ ಸೈಕಾಲಜಿ MA ಇನ್ ಸೈಕಾಲಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸ್ವಾಭಿಮಾನಿ, ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಸ್ವಾಭಿಮಾನಿ ನಾನು. ವೆನ್ ಇಟ್ ಕಮ್ಸ್ ಟು ಈ ದುಡ್ಡು ಕಾಸಿನ ವಿಚಾರ ಅಂತ ಬಂದರೆ, ನಾನು ಕಾಲೇಜಿಂದನೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಫ್ರಮ್ BA. ಹಾಂ. ಸೊ ನನಗೆ ಬೆಳಿಗ್ಗೆ 8:30ರಿಂದ 1 ಗಂಟೆವರೆಗೂ ಕ್ಲಾಸ್ ಇರ್ತಿತ್ತು. ಅದಾದಮೇಲೆ 4ರಿಂದ 9 ಗಂಟೆವರೆಗೂ ನಾನು ಒಂದು ಜಿಮ್ಮಲ್ಲಿ ಫ್ರಂಟ್ ಡೆಸ್ಕಲ್ಲಿ ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದೆ. 6,000 ರೂಪಾಯಿ ನನ್ನ ಸಂಬಳ. ಯಾವ ವರ್ಷ? 2009ಇಂದ 2010 ಇರ್ಬೋದು, 2010 2011 ವರ್ಗೂ. 14 ವರ್ಷದಿಂದ. ವಾವ್. 6,000 ರೂಪೀಸು. ಆಮೇಲೆ ಅಡ್ಮಿಷನ್ಸ್ ಜಾಸ್ತಿ ಮಾಡಿದ್ರೆ ಒಂದು 2,000 ರೂಪಾಯಿ ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಬರೋದು, ಇನ್ಸೆಂಟಿವ್. ಹಾಂ, ಇನ್ಸೆಂಟಿವ್ಸ್ ಥರ. ಹಾಗೆ ಕೆಲಸ ಮಾಡ್ಕೊಂಡು ಬಂದೆ. ಅಮ್ಮ ಪಾಕೆಟ್ ಮನಿ ಕೊಡ್ತಾ ಇದ್ರು, ಅಪ್ಪನ ಹತ್ರ ನೋ ಪಾಕೆಟ್ ಮನಿ ಬಿಸ್ನೆಸ್. ಮಕ್ಳು ಹಾಳಾಗಬಾರ್ದು,
ಪಾಕೆಟ್ ಮನಿ ಕೊಟ್ಟು. ಆದ್ರೆ ನಮ್ಮ ಅಮ್ಮಂಗೆ ಹಂಗಲ್ಲ, ಹೆಣ್ಮಕ್ಳಿಗೆ ಆಸೆಗಳಿರುತ್ತೆ, ಏನೇನೋ ತಗೋಬೇಕು, ಬಟ್ಟೆ ಅದು ಇದು ಬ್ಯಾಂಗಲ್ಸು ಅದು ಇದು ಎಲ್ಲ ತಗೋಬೇಕು ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ಅವ್ರು ನಮಗೆ ಏನು ಬೇಕೋ ಅಂದರೆ ಪಾಕೆಟ್ ಮನಿ ಅಂತ ಕಾನ್ಸೆಪ್ಟ್ ಇರಲಿಲ್ಲ, ನಿಂಗೆ ಏನಾದರೂ ಬೇಕು ಅಂತಂದರೆ ಕೇಳು ಕೊಡ್ತೀನಿ ಅಂತ ಹೇಳೋರು, ಕೊಡ್ತಿದ್ರು, ತೆಗೆಸ್ಕೊಡ್ತಾ ಇದ್ರು ಈ ಥರ. ಸೊ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೆ ಆಗ್ಲೇ. ಅದನ್ನೆಲ್ಲ ಸೇವ್ ಮಾಡಿಬಿಟ್ಟು ಅಪ್ಪ ಅಮ್ಮಂಗೆ ಕೊಡೋದು, ಇಲ್ಲ ನಾನೇ ಖರ್ಚು ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿದ್ದೆ. ಇದನ್ನೆಲ್ಲ ಯೋಚನೆ ಮಾಡೋ ಟೈಮ್ ಇದು, ಪ್ರಾಜೆಕ್ಟ್ ವರ್ಕ್ ಬೇರೆ ಮುಗ್ದಿಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.